ಮಾಡಾಕತ್ತಿರೋ ಯಪ್ಪ? ಚಮಚ ಇಷ್ಟ್ಯಾಕ್ ಗಾಬರಿಯಿಂದ ಬರಾತಿದೆ? ಗಾಬರಿ ಆಗುದು ಅಷ್ಟ ಅಲ್ರಿ, ನನ್ನ ಲಂಟಳ ಸಡ್ಲಾಗೈತಿ. ಅದು ಏನಾಯ್ತು ಅಂತ ಸರಿಯಾಗಿ ಬೊಗಳೋಲೆ. ಮೊನ್ನೆ ನೀವು ಪವಾಡ ಮಾಡಾಕತ್ತಿದ್ರಲ್ಲ, ಮೊನ್ನೆ ನೀವು ತುಂಗಾಣ ಬಲಾತ್ಕಾರ ಮಾಡಾಕತ್ತಿದ್ರಲ್ಲ, ಅವಾಗ ಬಂದು ಕಾಪಾಡಿದ ವ್ಯಕ್ತಿ ಯಾರಂತ ಮಾಡ್ರಿ? ನೀವು ಯಾರಂತ ಮಾಡ್ರಿ? ಯಾರು? ಅವ ರೀ ರುದ್ರನ್ ತಮ್ಮ ಭದ್ರನ ಗೆಳೆಯ. ಅಷ್ಟ ಅಲ್ರಿ ದಳರ, ಅವನ ಹೆಸರು ಇನ್ಸ್ಪೆಕ್ಟರ್ ರಾಜೇಶ್ ಅಂತ. ಎಲ್ಲಿ ನಮ್ಮನ್ನ ಬಳ್ಳಾರಿ ಜೈಲ್ನಾಗ ಉಪ್ಪಿಲ್ಲದ ಅನ್ನ ತಿನ್ನಾಕ ಹಚ್ತಾನಂತ ಹೇಳಿ ಓಡೋಳು ಬಂದೆ ಅಪ್ಪ, ಓಡೋಳು ಬಂದೆ. ಚಮಚ ಇನ್ಸ್ಪೆಕ್ಟರ್ ಆಗಿರ್ಲಿ, SP ಆಗಿರ್ಲಿ, ಅವ್ರಿಗೆ ಯಾರಿಗೂ ನನ್ನದು ಒಂದು ಕೂದಲು ಸಹ ಆಯಾಡ್ಸಕ್ ಆಗೋದಿಲ್ಲ. ಒಲೆ ಮಗನ, ಹಂಗ ಅನ್ನಕ್ ಹೋಗ್ಬೇಡ್ರಿ ದಳ್ಯಾರ. ಯಾಕಂದ್ರ ಈಗೆಲ್ಲಾರು ಕೂಡಿ ಬಿಟ್ರ, ರುದ್ರ ಭದ್ರ ರಾಜೇಶ್ ಕೂಡಿ ನಮ್ಮ ತಿಥಿ ಊಟ ಮಾಡಿಗಿಡ್ಯಾರ ಅಂತ. ಚಮಚ, ಈ ಬೆಟ್ಟಪ್ಪ ಇರೋವರೆಗೂ ನೀನ್ ಯಾವ್ದಕ್ಕೂ ಹೆದರಬೇಡಲೇ ಮಗನ. ದಳರ, ಈ ಊರಿಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ರೀ ದಳರ. ಏನು ಚಮಚ ಅದು? ಈ ಊರಿಗೆ ಹೊಸ್ತಾಗಿ ಟೀಚರ್ ಆಗಿ ಒಂದು ರಸ್ಪುರಿ ಹಣ್ಣು ಬಂದೈತ್ರಿ, ರಸ್ಪುರಿ ಹಣ್ಣು ಬಂದೈತಿ. ಏನಂದ ಚಮಚ? ಇನ್ನೊಂದ್ಸರಿ ಹೇಳಿಬಿಡು ಅದನ್ನ. ದಳರ, ಈ ಊರಿಗೆ ಹೊಸ್ತಾಗಿ ಟೀಚರ್ ಆಗಿ ಒಂದು ರಸ್ಪುರಿ ಹಣ್ಣು ಬಂದೈತಿ. ನನಗ್ ಗೊತ್ತಿಲ್ಲದೆ ಬಂದಿರೋ ಆ ರಸಪುರಿ ಹಣ್ಣು ಯಾವ್ದಲೇ ಚಮಚ? ಅಂದ ಹಾಗೆ ಆ ರಸಪುರಿ ಹಣ್ಣು ಅನಿಸ್ಕೊಂಡಿರೋ ಆ ಹೆಣ್ಣಿನ ಗೆಜ್ಜೆ ಪೂಜೆ ಇವತ್ತು ನಡಿಲೇಬೇಕು ಚಮಚ, ನಡಿಲೇಬೇಕು. ದಳರ ತಡ್ರಿ, ಅವಸರ ಮಾಡ್ಬೇಡಿ, ತಡ್ರಿ. ಅದು ಅಷ್ಟು ಸುಲಭ ಅಲ್ಲ. ಈಗ ಅವಳು ಧರ್ಮರಾಯರ ಮಗ ರುದ್ರನ ಹೆಂಡತಿ. ಸಮಯ ನೋಡಿ ಸವಿಬೇಕ್ರಿ ಆ ಹೆಣ್ಣಿನ ರುಚಿನ. ಏನಿಲ್ಲದು? ಇಲ್ಲಿಗೆ ಶುರುವಾಯಿತು ನನ್ನ ಕ್ರೋಧಾಗ್ನಿಯ ಸೀಡು. ಇದೇ ಅಗ್ನಿಯಲ್ಲಿ ನಿನ್ನನ್ನು ಸುಟ್ಟು ನಿನ್ನ ದೇಹದ ಬೂದಿಯನ್ನು ನನ್ನ ಹಣೆಗೆ ಹಚ್ಚಿಕೊಳ್ಳದ ಹೋದರೆ ನನ್ನ ಹೆಸರು ಚಟರ್ಜಿ ರಾಯನೇ ಅಲ್ಲ. ಏನಿಲ್ಲ ಚಮಚ, ಅದು ಏನೋ ಕಚ್ಚಿ ಪಿಚ್ಚಿ ಅಂತ ಮಾತಾಡ್ಕೊಳ್ತಾ ಇದೆಯಲ್ಲ. ಏನಿಲ್ರಿ, ಆ ಧರ್ಮರಾಯರ ಸಂಸಾರನ ಹೆಂಗ್ ಸುಟ್ಟು ಮಾಡ್ಬೇಕಂತೇಳಿ ವಿಚಾರ ಮಾಡಾಕತ್ತೀನಿ ನೋಡ್ರಿ ದಳ್ಯಾರ. ಭೇಷ್ ಚಮಚ, ಭೇಷ್. ಅಂತೂ ನೀನು ಈ ನನ್ನ ಅರಮನೆಯ ಗುಮಾಸ್ತನಾದಿದ್ದಕ್ಕೂ ಸಾರ್ಥಕವಾಯಿತು ಚಮಚ, ಸಾರ್ಥಕವಾಯಿತು. ಅಂದ ಹಾಗೆ ಮರ್ತೇ ಬಿಟ್ಟಿದ್ದೆ, ಆ ರುದ್ರನಿಗೆ ಬಾ ಅನ್ನುವಂತ ಹೇಳಿ ಕಳಿಸಿದ್ದೆ. ಹೇಳಿದೆಯೇನೋ ಚಮಚ? ಇನ್ನೇ ಹೇಳಿ ಬಂದನ್ರಿ ಅಪ್ಪ. ಬರ್ಲಿ. ಡ್ಯಾಡಿ, ಏನಾಯ್ತು ಧನಂಜಯ್? ಇಷ್ಟ ಗಾಬರಿ ಆಗಿದೆಯಾ? ಡ್ಯಾಡಿ, ಒಂದು ಘಾತ ಆಗ್ಬಿಟ್ಟಿದೆ, ತುಂಬಾ ದೊಡ್ಡ ಘಾತ ಆಗೋಯ್ತು. ಆ ಇನ್ಸ್ಪೆಕ್ಟರ್ ರಾಜೇಶ್ ನಾವು ಕಳ್ಳತನದಿಂದ ಸಾಗಿಸುತ್ತಿರುವ ಗಾಂಜಾ ಮಾಲನ್ನು ಹಿಡಿದು ನಮ್ಮ ಡ್ರೈವರ್ ಚಂದ್ರನನ್ನು ಗುಂಡು ಹಾರಿಸಿ ಕೊಂದು ಬಿಟ್ಟಿದ್ದಾನೆ ಡ್ಯಾಡಿ, ಕೊಂದು ಬಿಟ್ಟಿದ್ದಾನೆ. ಇನ್ಸ್ಪೆಕ್ಟರ್ ರಾಜೇಶ್, ಲೇ ಮಗನೇ, ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿವಿ ಹೆಚ್ಚಿಸಿರುವೆ ನನ್ನ ರೋಷಾಗ್ನಿಯನ್ನ. ಇನ್ನು ನಿನಗೆ ಉಳಿಗಾಲವಿಲ್ಲ ಮಗನೇ, ಉಳಿಗಾಲವಿಲ್ಲ. ದಳ್ಯಾರ,
ಈಗೇನು ಆಕಾಶಣ ಮ್ಯಾಲ್ ಬಿದ್ದಾರಂಗ ಹಾರಾಡಕತ್ತೀರಿ ನೀವು ಖಾಲಿ ಪಿಲ್ಲಿ ಅಲ್ರಿ ಅವನ ಇನ್ಸ್ಪೆಕ್ಟರ್ ರಾಜೇಶ್ ನಮ್ಮ ಕತಿ ಮುಗಿಸೋದು ಏನು ವಿಷಯ ದೊಡ್ಡ ವಿಷಯ ಅಲ್ರಿ ಒಂದ್ ಚಾಕಿ ಆ ಇನ್ಸ್ಪೆಕ್ಟರ್ ರಾಜೇಶ್ ಕತಿ ಮುಗಿಸ್ಬಿಡೋಣ್ರಿ ಕತಿ ಮುಗಿಸ್ಬಿಡೋಣ ಅಂದ ಹಾಗೆ ಧನಂಜಯ ಆ ಲಾರಿ ಮತ್ತು ಅದರಲ್ಲಿದ್ದ ಗಾಂಜಾ ನಾನೆಲ್ಲ ಏನಾಯ್ತು ಅಂತೀನಿ ನೋಡಿ 50 ಲಕ್ಷ ಬೆಲೆ ಬಾಳುವ ಗಾಂಜಾ ಮಾಲೆಲ್ಲ ಸರ್ಕಾರದ ಪಾಲಾಯಿತು ಡ್ಯಾಡಿ, ಸರ್ಕಾರದ ಪಾಲಾಯಿತು. ಇಷ್ಟಕ್ಕೆಲ್ಲ ಕಾರಣವಾದ ಇನ್ಸ್ಪೆಕ್ಟರ್ ರಾಜೇಶನನ್ನು ಕೊಂದು ಅವನ ದೇಹವನ್ನು ನಾಯಿನರಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಧನಂಜಯನೇ ಅಲ್ಲ. ಡ್ಯಾಡಿ, ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬಾ, ಜಾಸ್ತಿ ಟೆನ್ಷನ್ ತಗೋಬೇಡ, ಎಲ್ಲ ವ್ಯವಹಾರ ಸರಿ ಮಾಡಿದ್ರಾಯ್ತು. ಡ್ಯಾಡಿ, ಒಂದು ಮಾತು ಮಾತ್ರ ನಿಜ, ಆ ರಾಜೇಶನ ಜೀವ ನನ್ನ ಕೈಯಿಂದನೇ ಹೋಗಬೇಕು. ಬರುತ್ತೇನೆ ಡ್ಯಾಡಿ. ದಳರ ದಳರ ರುದ್ರನ ಅಂತಿದ್ರಿ, ರುದ್ರನ ಅಂತ ಅವನ ಬಂದ್ ನೋಡ್ರಿ ಸತ್ಯಮೂರ್ತಿ ಕಳ್ಸ. ನಮಸ್ಕಾರ ಶ್ರೀಮಂತರೇ, ನಮಸ್ಕಾರ. ಯಾಕೋ ಗುಮ್ಮಸ್ತಾರೆ, ಮೊನ್ನೆ ಏನು ಕೆಲಸ ಇದೆ ಎಂದು ಹೇಳಿದಿರಂತೆ, ಅದಕ್ಕೆ ಬಂದೆ. ಬಾ ರುದ್ರ, ಬಾ. ಚೆನ್ನಾಗಿದೆಯೇನೋ? ಆ ಶಿವಾನಂದಪ್ಪನ ದಯದಿಂದ ಚೆನ್ನಾಗಿಯೇ ಇದ್ದೀನಿ ಸೌಕರ್ಯ. ಏನಿಲ್ಲ ರುದ್ರ, ನಿನ್ನ ತಮ್ಮ ಭದ್ರನಿಗೆ ನಮ್ಮ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಕೆಲಸ ಕೊಟ್ಟಿದ್ದೇವೆ. ಅದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ನೀನು ನಮಗೆ 50,000 ರೂಪಾಯಿ ಡೆಪಾಸಿಟ್ ಇಡಬೇಕಾಗ್ತದೆ. ಅದಕ್ಕೇನೆ ನಿನ್ನನ್ನು ಬರ ಹೇಳಿದ್ದು. ನೋಡು ರುದ್ರ, ನೀನು 50,000 ರೂಪಾಯಿ ಡೆಪಾಸಿಟ್ ಇಟ್ಟರೆ ಮಾತ್ರ ನಿನ್ನ ತಮ್ಮನಿಗೆ ಕೆಲಸ ಸಿಗ್ತದೆ. ಹೇಗೆ ಮಾಡ್ತೀಯ ನೋಡು. ಸೌಕರ್ಯ, ಬಡವರನ್ನು ಕಾಪಾಡಬೇಕಾದ ನೀವೇ ಹೀಗೆ ಹೇಳಿದರೆ ಹೇಗೆ? ನನಗೆ ಸ್ವಲ್ಪ ಸಮಯ ಕೊಡಿ, ಹೇಗಾದರೂ ಮಾಡಿ ನಿಮಗೆ 50,000 ರೂಪಾಯಿಗಳನ್ನ ತಂದು ಕೊಡುತ್ತೇನೆ. ಏ ತಮ್ಮ ರುದ್ರನ ಬಾಯ್ಲೆ ಅಲ್ಲೋ, ಅಲ್ಲಿ ಇಲ್ಲಿ ಯಾಕೆ ಕೇಳ್ತೀವೋ? ನಮ್ಮ ಸಹಕಾರ ಇರುದ ನಿಮ್ಮಂತವ್ರಿಗೆ ಮಾತು ಕೇಳೆ, ಪಾಸ್ ಹಾಕವೆ, ಎಲ್ಲ ಕೆಲಸ ಪಾಸ್ ಹಾಕವೆ. ಸೌಕರ್ಯ, ಈಗ ನೀವೇ ಕೊಡಿ. ನಿಮ್ಮ ಹಣವನ್ನು ನಾನು ಬಡ್ಡಿ ಸಮೇತ ತೀರಿಸಿ ಋಣಮುಕ್ತನಾಗುತ್ತೆ. ರುದ್ರ, ಕೊಡುತ್ತೇನೆ, ಆದರೆ ಸಮಯಕ್ಕೆ ಸರಿಯಾಗಿ ನಮ್ಮ ಹಣವನ್ನ ತಂದು ಕೊಡಬೇಕು. ತಿಳಿಯಿತೆ? ತಿಳಿಯಿತು ಸೌಕರ್ಯ, ತಿಳಿಯಿತು. ಆದರೆ ಸೌಕರ್ಯ, ಏನದು? ನನ್ನದೊಂದು ಮಾತು. ಏನದು? ದಯವಿಟ್ಟು ಈ ವಿಷಯವನ್ನ ನನ್ನ ತಮ್ಮನಿಗೆ ತಿಳಿಸಬೇಡಿ ಸೌಕರ್ಯ, ತಿಳಿಸಬೇಡಿ. ರುದ್ರ, ಅದಕ್ಕಂತನೇ ನಿನ್ನನ್ನು ಬರ ಹೇಳಿದ್ದು ರುದ್ರ. ಈ ರುದ್ರನಿಗೆ 50,000 ರೂಪಾಯಿಗಳನ್ನ ಕೊಟ್ಟು ಹಾ ರೀ, ಬಾಂಡ್ ಮೇಲೆ, ಖಾಲಿ ಬಾಂಡ್ ಮೇಲೆ ಸಿಹಿ ಮಾಡಿಸ್ಕೊಂಡ್ಬಿಡು. ಆಯ್ತು ಆಯ್ತು ರೀ ದನ.
ಇದಕ್ಕೊಂದು ಸೈನ್ ಮಾಡಪ್ಪ. ಇದೇನು ಗುಮಾಸ್ತರೆ, ಇದರಲ್ಲಿ ಏನೂ ಬರದೇ ಇಲ್ಲ, ಬರೀ ಖಾಲಿ ಸ್ಟಾಂಪ್ ಪೇಪರ್ ಇದೆಯಲ್ಲ. ಅಮ್ಮ ಬಾಯ್ಲ ಬಾಯ್ಲ್ ರುದ್ರಣ್ಣ ಬಾಯ್ಲ್. ಹಲೋ, ನಿಮ್ಮ ತಮ್ಮನ ಕೆಲಸ ಆಗ್ಬೇಕು ಬೇಡ? ಏ ಮಾರ ನಾನು ತಲೆ ಬರೋಬರ್ ಇಲ್ಲ ಮಾರ, ಆಮೇಲೆ ಇಕ್ಕಟ್ಟು ಬರ್ಕೋತೀನಿ, ನೀವು ಸಹಿ ಮಾಡೆ. ಯಾಕೆ ರುದ್ರ, ನಮ್ಮ ಮೇಲೆ ವಿಶ್ವಾಸ ಇಲ್ವೇನೋ? ಹಾಗೇನಿಲ್ಲ ಸೌಕರ್ಯ. ಗುಮಾಸ್ತರೆ ಕೊಡಿ, ಸಹಿ ಮಾಡಿ. ಗುಮಾಸ್ತರೆ ತೆಗೆದುಕೊಳ್ಳಿ. ಸಾವುಕಾರ್ಯ, ನಾನಿನ್ನ ಹೋಗಿ ಬರುತ್ತೇನೆ ಸಾವುಕಾರ್ಯ. ರುದ್ರ, ಹೋಗಿ ಬಾ ರುದ್ರ, ಹೋಗಿ ಬಾ. ನೀವೊಂದು ಸಹಿ ಮಾಡ್ರಿ, ನಾವು ರೊಕ್ಕ ಕಟ್ಟೆ ಬಂದಂಗೆ. ಹೋಗು ರುದ್ರ, ಹೋಗು. ನಾನು ನಿನಗೆ 50,000 ರೂಪಾಯಿ ಕೊಟ್ಟದ್ದು ನಿನ್ನ ತಮ್ಮ ಭದ್ರನಿಗೆ ನೌಕರಿ ಕೊಡಿಸೋದಕ್ಕಲ್ಲಲೇ ಮಗನೇ, ನಿನ್ನ ಸಂಸಾರವನ್ನ ಸುಟ್ಟು ಭಸ್ಮ ಮಾಡುವುದಕ್ಕೆ. ಡ್ಯಾಡಿ, ಆ ತೋಟದ ಮನೆಯಲ್ಲಿದ್ದ ಗಾಂಜಾಮಾಲನ್ನು ಹೇಗೆ ಸಾಗಿಸ್ತೀರ? ನೋಡು ಧನಂಜಯ್, ನೀನು ಕರಿಯ ಮತ್ತೆ ಮರಿಯನ್ನ ಕರ್ಕೊಂಡೋಗಿ ಮೊದಲು ಲೋಡ್ ಮಾಡು, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನೆಲ್ಲ ಹೇಳ್ತೀನಿ. ಆಯ್ತು ಡ್ಯಾಡಿ, ನಾನಿನ್ನು ಹೋಗುತ್ತೇನೆ. ಕರಿಯಾ, ಮರಿಯಾ, ಬಂಡ್ರಲೆ ಹೋಗೋಣ. ಮಾಸ್ತರೇ, ಆ ಖಾಲಿ ಬಾಂಡ್ ಪೇಪರ್ ಮೇಲೆ ರುದ್ರನ ಕಡೆ ಸಹಿ ಮಾಡಿಸ್ಕೊಂಡಲ್ಲ, ಅದ್ರ ಮೇಲೆ ಏನೇನ್ ಬರಿಬೇಕು ಎಲ್ಲಾನು ಬರೆದು ಅದನ್ನ ಜೋಪಾನವಾಗಿಡು. ಮನೆ ಕಡೆ ಹುಷಾರು. ಸರಿ ದಡ್ಯಾರ, ನಾನು ಸ್ವಲ್ಪ SP ಗೆ ಭೇಟಿಯಾಗಿ ಬರ್ತೀನಿ. ಹೋಗ್ಬರ್ರಿ ದಡ್ಯಾರ, ನಾ ಎಲ್ಲ ಇರೋ ಮಟ್ಟ ನೀವೇನು ವಿಚಾರ ಮಾಡಕ್ ಹೋಗ್ಬಿಡು, ಹೋಗ್ಬರ್ರಿ. ಹುಷಾರು ಮನೆ ಕಡೆ. ಸರಿ ದಡ್ಯಾರ. ಹೋಗಲೇ ಬೆಟ್ಟ ಹೋಗು, ನಿನ್ನ ಉಪ್ಪು ತಿಂದು ನಿನಗೆ ಇದರ ಬೀಳಲ್ಲ ಅಂದ್ರೆ ನನ್ನ ಹೆಸರು ಚಟರ್ಜಿ ರಾಯಣೆ ಅಲ್ಲ. ಅಂದಿನ ಮಹಾಭಾರತದಲ್ಲಿ ಕೌರವರು ಪಾಂಡವರನ್ನು ನಾಶ ಮಾಡಬೇಕೆಂದು ಅಂಚು ಹಾಕಿದ ಶಕುನಿ ಕೈಯೊಳಗೆ ಸಿಕ್ಕು ಕೌರವರು ನಾಶವಾಗಿ ಹೋದರು. ಇಂದು ನನ್ನ ಕೈಯೊಳಗೆ ಸಿಕ್ಕು ನೀನು ಬೆಟ್ಟ ಹೋಗಿ ಅಡಿಕೆ ಬೆಟ್ಟ ಹಾಕಿಯ ಮಗಳ, ಅಡಿಕೆ ಬೆಟ್ಟ ಹಾಕ್ತೀಯ.